ನಮಸ್ಕಾರ. ನಾನು ಡಾಕ್ಟರ್ ದಿನೇಶ್, ನಿರ್ದೇಶಕರು ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ, ಬ್ಯಾಂಗ್ಳೂರು. ಎಲ್ಲ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಇರೋಂಥ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳು. ಹಾಗೂ ಇದರೊಂದು ಅವಕಾಶ ಮಾಡಿಕೊಟ್ಟ ಇಲ್ಲಿನ ಕುಲಪತಿಗಳಾದ ಶರಣಪ್ಪ ವಿ ಎಲ್ಸೆ ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಜಯದೇವ ಪರವಾಗಿ ನನ್ನ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಮತ್ತು ನಮಸ್ಕಾರಗಳನ್ನ ತಿಳಿಸ್ತೀನಿ. ವರ್ಷಕ್ಕೆ ಆಲ್ಮೋಸ್ಟು 1.5 ಲಕ್ಷ ವಿದ್ಯಾರ್ಥಿಗಳು ಬಂದು ಹೋಗ್ತಾ ಇದ್ದಾರೆ, ಅಡ್ಮಿಷನ್ ಆಗ್ತಾಯಿದ್ದಾರೆ. ನಿಜವಲ್ಲ, ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಬೇಕು ಅನ್ನೋದೇ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಧ್ಯೇಯೋದ್ದೇಶ ಮತ್ತು ಅದರ ಆಶಯ. ಈ ಒಂದು ನಿಟ್ಟಿನಲ್ಲಿ ಯಾವುದೇ ವಿದ್ಯಾರ್ಥಿಗಳು, ಯಾವುದೇ ವಿಭಾಗಗಳಿರ್ಬೋದು, ತಮ್ಮದೇ ಆದ ಒಂದು ಒತ್ತಡದಿಂದನೋ ಅಥವಾ ಬೇರೆ ಕಡೆಯಿಂದನೋ ಓದಕ್ಕಾಗದೇ ಇರೋಂಥ ಒಂದು ಸಂದರ್ಭ ಉದ್ಭವ ಆಗಿರುತ್ತೆ ಅವರ ಒಂದು ಜೀವನದಲ್ಲಿ. ಆ ಒಂದು ಸಂದರ್ಭದಲ್ಲಿ KSOU ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ನಿಮ್ಮ ಆಸರೆಗೆ ನಿಲ್ಲುತ್ತೆ. ನೀವು ಮನೆಯಲ್ಲಿರೋರಾಗ್ಬೋದು, ಹೊರಗಡೆ ಇರೋರಾಗ್ಬೋದು, ಓದ್ತಾ ಇರೋರಾಗ್ಬೋದು, ನಿಮ್ಮ ವೃತ್ತಿಪರತೆ ಜೊತೆಗೆ ನಿಮ್ಮ ಒಂದು ಸ್ವಸಾಮರ್ಥ್ಯ ಒಂದು ಪ್ರದರ್ಶನ ಮಾಡಿಕೊಳ್ಳಿಕ್ಕೆ ಅಥವಾ ನಿಮ್ಮ ಕಾಲ್ ಮೇಲೆ ನೀವೇ ನಿಂತ್ಕೊಳ್ಳಿಕ್ಕೆ ಒಂದು ಸರ್ಕಾರ KSOU ಮುಖಾಂತರ ನಿಮಗೊಂದು ಅವಕಾಶ ಮಾಡಿಕೊಡ್ತಾ ಇದೆ. ಸಹೃದಯ ವಿದ್ಯಾರ್ಥಿಗಳು ಹಾಗೂ ನಾಗರಿಕ ಬಂಧುಗಳು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು, ಈಗಾಗಲೇ ನಮಗೆ ಗೊತ್ತಿದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ NAC A+ ತಗೊಂಡಿದೆ ಮತ್ತು NIRF ಶ್ರೇಣಿನಲ್ಲಿ 2ನೇ ಶ್ರೇಯಾಂಕ ಪಡೆದಿದೆ. ದೆಹಲಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಬಿಟ್ಟರೆ ನೆಕ್ಸ್ಟ್ ಇದಕ್ಕೆ ಸಿಗ್ತಾ ಇರೋದು. ಇದು ನಿಜವಾಗ್ದು ರಾಜ್ಯದ ಪ್ರಜೆಗಳಾದ ನಮಗೆಲ್ರಿಗೂ ಒಂದು ಖುಷಿ ಪಡಬೇಕಾದಂಥ ವಿಚಾರ. ಇದರ ಶ್ರೇಯಸ್ಸು ಈಗಿರೋ ಕುಲಪತಿಗಳು ಹಾಗೂ ಅವ್ರ ಜೊತೆ ಅವರಷ್ಟೇ ಸಮನಾಗಿ ಕೆಲಸ ಮಾಡ್ತಾ ಇರೋಂಥ ನೌಕರರಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ನೌಕರರಿಗೂ ಸಲ್ಲಬೇಕು. ಈಗಾಗಲೇ ಓಪನ್ ಯೂನಿವರ್ಸಿಟಿದು ಅಕ್ರಾಸ್ ಕರ್ನಾಟಕ ಮತ್ತು ಅಕ್ರಾಸ್ ಇಂಡಿಯಾ 100 ಬ್ರಾಂಚ್ಗಳಿದ್ದಾವೆ. ಇದರಿಂದ ಎಲ್ಲ ಭಾರತದ ಎಲ್ಲ ಕಡೆಯೂ ಕೂಡ ಇದರ ಪ್ರಯೋಜನ ಪಡ್ಕೋತಾ ಇದ್ದಾರೆ. ಕೊನೆಯದಾಗಿ ಇದರ ಉಪಯೋಗನ ಎಲ್ಲರೂ ಕೂಡ ಪಡ್ಕೊಂಡು ಸುಶಿಕ್ಷಿತರಾಗಿ ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಇವತ್ತು KSOU ಒಂದು ಶಿಕ್ಷಣ ಕ್ರಾಂತಿನೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಮಾಜ ಬದಲಾವಣೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಭಾರತ ರತ್ನ BR ಅಂಬೇಡ್ಕರ್ ಅವರು ಸುಮಾರು ವರ್ಷಗಳಿಂದನೇ ಹೇಳಿದರು. ಯಾವ ವ್ಯಕ್ತಿ ಅಥವಾ ಯಾವ ಕುಟುಂಬದಲ್ಲಿ ಒಬ್ಬ ಸುಶಿಕ್ಷಿತ ವ್ಯಕ್ತಿ ಇದ್ದಾನೆ ಅಂದರೆ ಅವ್ರ ಮನೆಯಲ್ಲಿ ದೀಪ ಸದಾ ಬೆಳಗ್ತಾ ಇರುತ್ತೆ ಅಂತ ಅರ್ಥ ಅಂತ ಅವರು ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ರಿಕ್ವೆಸ್ಟು, ಎಲ್ಲರೂ ಕರ್ನಾಟಕ ಓಪನ್ ಯೂನಿವರ್ಸಿಟಿನಲ್ಲಿ ಓದಬೇಕು ಅನ್ನೋ ಹಂಬಲ ಇರೋರು ಕೂಡ ರಿಜಿಸ್ಟರ್ ಮಾಡ್ಕೋಬೇಕು. ತಮ್ಮ ಒಂದು ಆಶಯ ಅಥವಾ ಆಸೆನ ಈಡೇರಿಸ್ಕೊಂಡು ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ನೆಕ್ಸ್ಟ್ 2ನೇದು ಇಂಪಾರ್ಟೆಂಟು, ನಾನು ಜಯದೇವ ನಿರ್ದೇಶಕನಾಗಿ ಆರೋಗ್ಯದ ಕಡೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇತ್ತೀಚಿನ ನಮ್ಮ ಯುವಜನತೆ ಸ್ವಲ್ಪ ಅಡ್ಡದಾರಿ ತಪ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಹಾಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಏನಿದು ಯುವಜನತೆ ಅಡ್ಡದಾರಿ ತಪ್ತಾ ಇದ್ದಾರೆ ಅಂದರೆ, ಇವತ್ತಿನ ಯುವಜನತೆ ಸ್ವಲ್ಪ ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಮದ್ಯ ವ್ಯಸನಿಗಳಾಗ್ತಾ ಇದ್ದಾರೆ. ಜೊತೆಗೆ ಆ ಒಂದು ಅದಕ್ಕೆ ದುರಂತಕ್ಕೆ ಅಥವಾ ಆ ತುತ್ತಾಗ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ಸದೃಢ ಸಮಾಜ ಅಥವಾ ಒಂದು ಸದೃಢ ಆರೋಗ್ಯಕರವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ದೊಡ್ಡ ಅಡೆತಡೆ ಆಗಿದೆ. ಇವತ್ತಿನ ಯುವಜನರು, ನಮ್ಮ ವಿವೇಕಾನಂದರು ಹೇಳ್ತಾ ಇದ್ರು, ಭಾರತದ ಇವತ್ತಿನ ಯುವ ಪೀಳಿಗೆನೇ ಮುಂದಿನ ಪ್ರಜೆಗಳು ಅಂತ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಯುವಜನತೆ ಎಲ್ಲೋ ಒಂದು ಅಡ್ಡದಾರಿ ಸಾಗ್ತಾ ಇದೆ. ಅದರ ಪರಿಣಾಮವಾಗಿ ಇವತ್ತು ನಾನು ಜಯದೇವ ನಿರ್ದೇಶಕನಾಗಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ. ಹಿಂದೆ ನಾನು ಸ್ಟೂಡೆಂಟ್ ಆಗಿದ್ದಾಗ ವಯಸ್ಸಾದ ತಂದೆ ತಾಯಿಗಳನ್ನ ಮಕ್ಕಳುಗಳು ಕರ್ಕೊಂಡು ಬರ್ತಾಯಿದ್ರು. ಆದರೆ
ಬದಲಾದ ಸನ್ನಿವೇಶದಲ್ಲಿ ಇದು ಶೋಚನೀಯ ಸಂಗತಿ ಅಂದರೆ ಇವತ್ತು ವಯಸ್ಸಾದ ಅಪ್ಪ ಅಮ್ಮಂದಿರು ತಮ್ಮ ಹೆಂಗೆ ಮಕ್ಕಳನ್ನ ಕರ್ಕೊಬರ್ತಾಯಿದ್ದಾರೆ. ಇದು ನಿಜವಾಗ್ಲೂ ಶೋಚನೀಯವಾದ ಸಂಗತಿ ಅಂತ ನನಗೆ ವಿಷಾದ ವ್ಯಕ್ತಪಡಿಸ್ತೀನಿ. ವಯಸ್ಸಾದ ತಂದೆ ಒಬ್ಬ ಹದಿಹರೆಯದ ನಮ್ಮ ಮಗನ ಕರ್ಕೊಬಂದು ನನ್ನ ಮಗನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದಾಗ ಖಂಡಿತ ಆ ತಂದೆ ತಾಯಿಗಳಿಗಿರೋಂಥ ಒತ್ತಡ ಏನು, ಅವರ ಆತಂಕ ಏನು, ಇವನು ಬದುಕೇನು, ಇವನು ಫ್ಯೂಚರ್ ಏನು ಅಂತ ಅವರು ನಮ್ಮನ್ನು ಕೇಳಿದಾಗ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರಲ್ಲಿ ಮುಖದಲ್ಲಿ ಮೂಡೋ ಅಂಥ ಒಂದು ನಿರಾಶೆ ಅಥವಾ ಹತಾಶೆ ಅಥವಾ ಅನುಕಂಪದ ಭಾವನೆ ಅದನ್ನು ನಾವು ವರ್ಣಿಸೋಕ್ಕಾಗೋದೇ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಯುವಜನತೆಗೆ ನಾನೇನು ಕೇಳೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ತಾವು ಯಾವುದೇ ರೀತಿ ವ್ಯಸನಗಳಿಗೆ ತುತ್ತಾಗದೆ ಆರೋಗ್ಯಕರವಾದ ಶೈಲಿನಲ್ಲಿ ತಮ್ಮ ಜೀವನವನ್ನು ಸಾಗಿಸಬೇಕು ಹಾಗೂ ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಮಾಡಬೇಕು. ಹಾಗಾದರೆ ನಾವು ಹೇಗಿರಬೇಕು ಸರ್? ಹಾಗಾದರೆ ಯುವಜನತೆ ನಾವು ಹೇಗಿರಬೇಕು ನಮಗೊಂದು ಸ್ವಲ್ಪ ಹೇಳಿ ಸರ್ ಅಂತ ತಾವು ಕೇಳ್ಬೋದು. ಯುವಜನತೆ ಉದಾಹರಣೆಗೆ ಈಗ ಅವರು PUC ಮುಗಿಸಿ ಡಿಗ್ರಿಗೆ ಬರ್ತಾರೆ. ಡಿಗ್ರಿನಲ್ಲಿ ವೇರಿಯಸ್ ಕೋರ್ಸ್ಗಳಿಗೆ ಅವ್ರು ಸೇರ್ಕೋತಾರೆ. ಅದು BA ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಅಥವಾ ಡಿಪ್ಲೊಮಾಗಳಿರ್ಬೋದು, ಯಾವುದೋ ಒಂದು ನರ್ಸಿಂಗ್ ಇರ್ಬೋದು, ಟೆಕ್ನಿಷಿಯನ್ ಜಾಬ್ ಇರ್ಬೋದು, ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರ್ಬೋದು. ಇನ್ನಿತರ ಯಾವುದೇ ಒಂದು ಹುದ್ದೆಗೆ ಸೇರಿಸಿದಾಗ ಖಂಡಿತ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಒಂದು ಸಂದರ್ಭದಲ್ಲಿ ಅಥವಾ ಆ ಒಂದು ಸನ್ನಿವೇಶದಲ್ಲಿ ಅವರು ಕೆಲವಾರು ದುರ್ಮಾರ್ಗಗಳಿಗೆ ತುತ್ತಾಗೋದು ಸಹಜ. ನಾನೇನು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಅಂದರೆ, ಅವರ ಸ್ವಂತ ಬುದ್ಧಿನ ಅವ್ರ ಕೈಲಿ ಇಟ್ಕೊಂಡು ಬದುಕಬೇಕು. ಹಳ್ಳಿಯಿಂದ ಸಿಟಿಗೆ ಬಂದಿರ್ತಾರೆ. ಅಲ್ಲಿ ಅವರು ಎಲ್ಲ ಥರದ ಒಂದು ಬೇರೆ ಬೇರೆ ತಪ್ಪು ದಾರಿಗಳಿಗೆ ಎಳೆಯೋವಂಥ ಮಾರ್ಗಗಳಿರ್ತವೆ. ಅದಕ್ಕೆ ಆದ ಕೆಲವು ಫ್ರೆಂಡ್ಸ್ಗಳಿರ್ತಾರೆ. ಅದಕ್ಕೆ ಅವ್ರು ತುತ್ತಾಗಿ ಈ ಥರ ಆಗುತ್ತೆ. ಏನು ಮಾಡಬೇಕು ವಿದ್ಯಾರ್ಥಿಗಳು ಅಂತಂದರೆ, ಒಂದು ಶ್ರದ್ಧೆ ಅಥವಾ ಒಂದು ಒಳ್ಳೆಯ ಜೀವನ ಶೈಲಿನ ಅಳವಡಿಸ್ಕೋಬೇಕು. ಏನಪ್ಪ ಅದು ಒಳ್ಳೆಯ ಜೀವನ ಶೈಲಿ ಅಂದರೆ ಏನು ಸರ್? ಅದು ಮಾಮೂಲಿಯಾಗಿ ತಾವು ಬೆಳಗ್ಗೆ ಏಳಬೇಕು, ಒಂದು ವ್ಯಾಯಾಮ ಅಥವಾ ಎಕ್ಸಸೈಸ್ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ತಾವು ಮಾಡಬೇಕು. ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿ ನೀವು ಸ್ಕೂಲ್ಗೆ ಹೋಗಿದ್ದು ಬಂದಮೇಲೆ ಮತ್ತೆ ಎಗೇನ್ ನಿಮ್ಮದು ಪಠ್ಯಕ್ರಮ ಏನಿದೆ ಓದೋದು ಮಾಡೋದು ಇದು ದಿನನಿತ್ಯ ನಡೆಯೋದು. ಇದರಲ್ಲೇನು ಸ್ಪೆಷಾಲಿಟಿ ಏನಿಲ್ಲ. ಮತ್ತು ಹೇಗೆ ಸರ್ ಆಗ ನಮ್ಮದಿದು ನಿಮ್ಮ ಆಹಾರ ಪದ್ಧತಿ ನ್ಯಾಚುರಲಾಗಿ ನಮ್ಮದೇನು ಮನೆ ಊಟ ಇರ್ಬೋದು ಅಥವಾ ನಮ್ಮ ಬೇರೆ ಆಹಾರ ಪದ್ಧತಿಗೆ ನೀವು ಹೋಗದೆ ನಿಮ್ಮ ಹಿತಮಿತದಲ್ಲಿ ಏನಿದೆ ಆಹಾರ ಪದ್ಧತಿಗಳನ್ನ ಅದಕ್ಕೆ ಅಳವಡಿಸ್ಕೋಬೇಕು. ತಾವು ಬೇರೆ ಥರ ಏನು ಧೂಮಪಾನ, ಮದ್ಯಪಾನ ಅಥವಾ ಮದ್ಯ ವ್ಯಸನಿಗಳು ಅದನ್ನೆಲ್ಲ ತ್ಯಜಿಸಬೇಕು. ಉತ್ತಮವಾದ ಆರೋಗ್ಯ ಶೈಲಿ ಅಂದರೆ ಬೆಳಗ್ಗೆ ಏಳಬೇಕು, ಎಕ್ಸಸೈಸ್ ಮಾಡಬೇಕು, ನಿಮ್ಮ ಪಾಠ ಪ್ರವಚನ ಅಥವಾ ಸ್ನಾನ ಮಾಡಿ ನೀವು ಕಾಲೇಜ್ಗೆ ಹೋಗಿದ್ದು ಬಂದು ಇಷ್ಟಕ್ಕೆ ಮುಗಿಯೋದಿಲ್ಲ ಜೀವನ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಬೇರೆ ಸ್ಟ್ರೆಸ್ ಅಂತ ಸ್ಟಾರ್ಟ್ ಆಗುತ್ತೆ. ಪ್ರೊಫೆಷನಲ್ ಸ್ಟ್ರೆಸ್ಗಳಲ್ಲಿ ನಾನಾ ಥರ ಸ್ಟ್ರೆಸ್ಗಳಿರ್ತವೆ. ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ಪ್ರೊಫೆಷನಲ್ ಸ್ಟ್ರೆಸ್ ಇರ್ಬೋದು. ಸ್ಟೂಡೆಂಟ್ ಲೆವೆಲಲ್ಲಿ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ದಟ್ ಇಟ್ ಸೆಲ್ಫ್ ಇಸ್ ಎ ಸ್ಟ್ರೆಸ್. ಸೊ ವಿದ್ಯಾರ್ಥಿಗಳಿಗೆ ಈಗ ಡಿಗ್ರಿ ಆಯಿತು, KSOಯಿಂದ ಒಂದು ಡಿಗ್ರಿ ಅವಾರ್ಡ್ ಆಯಿತು, ಕೆಲಸ ಇಲ್ಲ. ಈಗ ಸ್ವಲ್ಪ ದಿನದಿಂದ ಎಷ್ಟೋ ಜನಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಅವ್ರದ್ದನ್ನು ರೆಕಗ್ನೈಸ್ ಮಾಡಿಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಎ ಸ್ಟ್ರೆಸ್. ಸೊ ವಿದ್ಯಾರ್ಥಿಗಳನ್ನ ನಾನೇನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದರೆ, ಯು ಶುಡ್ ಓವರ್ಕಮ್ ದಟ್ ಸ್ಟ್ರೆಸ್. ಆ ಸ್ಟ್ರೆಸ್ಸಿಂದ ಹೆಂಗೆ ಬರೋದು ಸರ್? ನಾವು ಸ್ಟ್ರೆಸ್ಸನ್ನು ಬೇರೆ ಯಾರೋ ಬಂದು ಮಾಡೋದಲ್ಲ. ಆ ಸ್ಟ್ರೆಸ್ ಮಾಡ್ಕೊಳ್ಳಿಕ್ಕೆ ಅದು ಕಾರಣಕರ್ತರು ನಾವೇ. ಆದ್ದರಿಂದ ಅದಕ್ಕೆ ಉತ್ತರನೂ ಕೂಡ ನಮ್ಮ ಕೈನಲ್ಲೇ ಇರುತ್ತೆ. ಏನು ನಿಮಗೆ ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಸ್ಟ್ರೆಸ್ ಅಂತಿರುತ್ತೆ ಅಥವಾ ಬೇರೆ ಥರ ಸ್ಟ್ರೆಸ್ ಇರುತ್ತೆ. ಉದಾಹರಣೆಗೆ ಅದನ್ನು ಸರ್ಕಾರ ಈಗ ಮೇಕ್ ಇನ್ ಇಂಡಿಯಾ ಅಥವಾ ಬೇರೆ ಇದರಲ್ಲಿ ಏನೋ ಒಂದು ಫೈನಾನ್ಸ್ ಇದು ಕೊಟ್ಟಿರುತ್ತೆ, ಅದ್ರ ಮೇಲೆ ನೀವು ಸ್ವಂತ ಉದ್ಯೋಗ ಮಾಡ್ಬೋದು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೆ, ನಾನೊಬ್ಬ ಡಾಕ್ಟ್ರು, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ತಮ್ಮ ಸ್ವಂತ ಉದ್ಯೋಗನೇ ಆರಂಭಿಸಿ ತಮ್ಮ ಜೀವನಕ್ಕೆ ಇನ್ನೂ 10 ಜನಕ್ಕೆ ತಾವು ಕೆಲಸ ಕೊಡ್ಬೋದು. ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಫ್ಯಾಮಿಲಿ ಸ್ಟ್ರೆಸ್ಸು, ಫೈನಾನ್ಷಿಯಲ್ ಸ್ಟ್ರೆಸ್ಸು, ಎಲ್ಲ ಥರ ಸ್ಟ್ರೆಸ್ಗಳು ಕೂಡ ಬರ್ತಾ ಹೋಗ್ತವೆ. ಇದನ್ನೆಲ್ಲ ನಿಭಾಯಿಸುವಷ್ಟು ವಿವೇಚನೆ ತಾವು ಬೆಳೆಸ್ಕೋಬೇಕು.
ಈ ಸ್ಟ್ರೆಸ್ಸಿಂದ ಅಡಿ ಏನಾಗುತ್ತೆ, ನಿಮ್ಮ ಜೀವನದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಡಯಾಬಿಟಿಸ್ ಇರ್ಬೋದು, ಬಿ ಪಿ ಇರ್ಬೋದು, ಇವೆಲ್ಲ ಬರುವ ಸಂಭವ ಜಾಸ್ತಿ ಆಗುತ್ತೆ. ಇವೆಲ್ಲ ಬಿ ಪಿ, ಶುಗರು ಇವೆಲ್ಲ ಬರ್ತಿದ್ದಂಗೆ ನಿಮ್ಮ ಜೀವನದಲ್ಲಿ ನಡೆಯೋಂಥ ನಾರ್ಮಲ್ ಕ್ರಿಯೆಗಳು ಎಲ್ಲ ಏರ್ಪೇರ್ ಆಗ್ತಾ ಹೋಗುತ್ತೆ. ಕಾಲಕ್ರಮೇಣ ಡೌನ್ ದ ರೋಡ್ ನೀವೊಂದು 5-6 ವರ್ಷಗಳಲ್ಲಿ ಕಾಯಿಲೆಗೆ ತುತ್ತಾಗ್ತೀರ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಸರ್? ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ತಾವು ಒಂದು ಉತ್ತಮವಾದ ಜೀವನ ಶೈಲಿನ ಆಗಲೇ ಹೇಳ್ದಂಗೆ ಅದನ್ನು ತಾವು ಪ್ರಾರಂಭ ಮಾಡ್ಕೋಬೇಕು. ಎರಡನೇದು, ಅದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು. ಮೂರನೇದು ಇಂಪಾರ್ಟೆಂಟು, ಈ ವ್ಯಾಯಾಮ ಆಹಾರ ಪದ್ಧತಿ ಹೇಳಿದ್ನಲ್ಲ, ಯಾವುದೇ ವ್ಯಾಯಾಮ ವಿದ್ಯಾರ್ಥಿಗಳಿಗೆ ಲಿಮಿಟಲ್ಲಿದ್ದರೆ ಒಳ್ಳೆಯದು. ಅತಿಯಾದ ವ್ಯಾಯಾಮ ಒಳ್ಳೆಯದಲ್ಲ. ಅದಕ್ಕೆ ಉದಾಹರಣೆಗಳು ನಮ್ಮ ತುಂಬ ಇದ್ದಾವೆ. ಎಲ್ಲ ಲಾಂಗ್ ಡಿಸ್ಟೆನ್ಸ್ ರನ್ನರ್ಸ್, ಏನು ಎಲ್ಲ ವರ್ಲ್ಡಲ್ಲಿ ಎಲ್ಲ ಲಾಂಗ್ ಡಿಸ್ಟೆನ್ಸ್ ರನ್ನರ್ಸು ಎಲ್ಲ ರೆಕಾರ್ಡ್ ಮಾಡಿರೋರೆಲ್ಲ ಆಫ್ರಿಕನ್ಸು, ಎಸ್ಪೆಷಲಿ ಇಥಿಯೋಪಿಯನ್ಸ್ ಆ್ಯಂಡ್ ನೈಜೀರಿಯನ್ಸ್. ಎಲ್ಲ ಲಾಂಗ್ ಡಿಸ್ಟೆನ್ಸ್ ರನ್ನರ್ಸ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವ್ರದ್ದೆಲ್ಲ ಆಯಸ್ಸು 60ರಿಂದ 65 ವರ್ಷ. ನೀವು ನಂಬಲ್ಲ, ಆದರೂ ಇದು ಕಟ್ಟು ಸತ್ಯ. ಯಾಕೆ ಸರ್ ಅವ್ರಿಗೆ ಹಂಗಾಗುತ್ತೆ? ಅದೇ ಬೇರೆ ಸ್ಟೋರಿ, ಅದು ತುಂಬಾ ದೊಡ್ಡದು. ಆದರೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದರೆ, ಯಾವುದೇ ವಿದ್ಯಾರ್ಥಿಗಳು ಅಥವಾ ದೊಡ್ಡವರು ಅಥವಾ ಯಾರೇ ಆಗಲಿ, ವ್ಯಾಯಾಮ ನಿಮ್ಮ ಇತಿಮಿತಿ ಒಳಗಡೆ ಇರಬೇಕು. ಅತಿಯಾದ ವ್ಯಾಯಾಮ ಅಥವಾ ಅತಿಯಾದ ಜಿಮ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ರತಿನಿತ್ಯ ಒಬ್ಬ ಮನುಷ್ಯ 40 ನಿಮಿಷ ಹೋಗ್ತಾ 20 ನಿಮಿಷ ಬ್ರಿಸ್ಕ್ ವಾಕಿಂಗ್, ಬರ್ತಾ 20 ನಿಮಿಷ ಬ್ರಿಸ್ಕ್ ವಾಕಿಂಗ್, ಇಷ್ಟು ಮಾಡಿದ್ರೆ ನಿಮ್ಮ ಹಾರ್ಟನ್ನು ಒಂದು ಸದೃಢ ಕಂಡೀಷನಲ್ಲಿ ಇಡಬಹುದು ಮತ್ತು ರೋಗನೂ ಕೂಡ ದೂರ ಇಡಬಹುದು. ಆಹಾರ ಪದ್ಧತಿ ಆಗಲೇ ಹೇಳಿದ್ನಲ್ಲ, ನಿಮ್ಮ ಮನೆಯಲ್ಲಿ ಏನು ಮಾಡುತ್ತೆ, ಸಾಧ್ಯವಾದಷ್ಟು ಹೊರಗಡೆ ಊಟ ಮಾಡೋ ಬದಲು ತಮ್ಮ ಮನೆಯ ಆಹಾರನೇ ಜಾಸ್ತಿ, ಒಂದು 80% ತಗೊಳ್ಳಿ ಮನೆ ಊಟನೇ. ಇನ್ನು 20% ವಿಧಿ ಇಲ್ಲದೆ ನಾವು ಕೆಲವು ಸಲ ಹೊರಗಡೆ ಮಾಡಲೇಬೇಕಾದ ಸಂದರ್ಭ ಬರುತ್ತೆ, ಮಾಡಿ. ನೆಕ್ಸ್ಟ್, ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟು ಡ್ಯೂರಿಂಗ್ ಎಕ್ಸಾಮಿನೇಷನ್ ಅಥವಾ ನಾರ್ಮಲ್ ಆಗಿ ನಿದ್ರಾಹೀನತೆ ಅಂತ. ಸ್ಟೂಡೆಂಟ್ ಲೈಫಲ್ಲಿ ನಾವು ಎಕ್ಸಾಮಿನೇಷನ್ ಟೈಮಲ್ಲಿ 11 ಗಂಟೆಗೆ ಕಾಫಿ ಟೀ ಕುಡಿತೀವಿ ಅಥವಾ ಟೀ ಜಾಸ್ತಿ ಕುಡಿತೀವಿ. ಯಾಕೆ? ಓದಲಿಕ್ಕೆ ನಿದ್ದೆ ಬರದೇ ಹೋಗಲಿ ಅಂತ. ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಏನೇ ಆಗಲಿ, ಅದು ಎಕ್ಸಾಮಿನೇಷನಲ್ಲಿ ಏನೇ ಆಗಲಿ, ಮಿನಿಮಮ್ 6 ಅವರ್ಸ್ ಮಲಗಲೇಬೇಕು. ನಿಮ್ಮ ಆರೋಗ್ಯ ಚೆನ್ನಾಗಿಡಬೇಕು ಅಂದರೆ ನಿದ್ರೆ ಅನ್ನೋದು ಬಹುಮುಖ್ಯವಾದ ಇಂಪಾರ್ಟೆಂಟ್ ವಿಚಾರ. ಅದು ಯಾವುದೇ ವ್ಯಕ್ತಿ 6ರಿಂದ 8 ಗಂಟೆ ನಿದ್ದೆ ಮಾಡ್ತಾನೋ ಅವನು ಮಾನಸಿಕ ಅಥವಾ ದೈಹಿಕ ಶಾರೀರದ ಒಂದು ಲಕ್ಷಣಗಳು ತುಂಬ ಚೆನ್ನಾಗಿರುತ್ತೆ. ಫ್ಲೋ ಆಫ್ ಥಾಟ್ಸ್ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ನಿದ್ದೆಗೆಟ್ಟು 3 ದಿವಸದಿಂದ ನಾನು ಇವತ್ತು ಎಕನಾಮಿಕ್ಸ್ ಟೆಸ್ಟು, ನಾಳೆ ಹಿಸ್ಟ್ರಿ ಇದೆ, ಇದೇನೇ ಎಕ್ಸಾಮ್ ಇರಲಿ ಕೂಡ ಮಿನಿಮಮ್ 6 ಅವರ್ಸ್ ತಾವು ಮಲಗಿ ಹೋದಾಗ ಮಾತ್ರ ಫ್ಲೋ ಆಫ್ ಥಾಟ್ಸ್ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಈ ನಿದ್ರಾಹೀನತೆ ಅಥವಾ ನಿದ್ರಾಭಂಗ ಅಥವಾ ನಿದ್ರೆ ಏನು ನಾವು ಅವಾಯ್ಡ್ ಮಾಡ್ತೀವಲ್ಲ, ಅದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಹಾರ್ಟು, ಲಂಗ್ಸು, ಬ್ರೈನ್ ಮೇಲೆ ತುಂಬ ಪ್ರೆಷರ್ ಆಗ್ತಾ ಇರುತ್ತೆ. ಅದರಿಂದ ಸುಮಾರು ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ. ಆ ಹಾರ್ಮೋನ್ಸ್ಗಳು ಹಾನಿ ಮಾಡ್ತಾ ಇರ್ತವೆ ನಮ್ಮ ಹಾರ್ಟ್ಗೆ, ಬ್ರೈನ್ಗೆ, ಲಂಗ್ಸ್ಗೆಲ್ಲ. ಸೊ ವಿದ್ಯಾರ್ಥಿ ದೆಸೆಯಲ್ಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ನಿದ್ರಾಹೀನತೆ ಅನ್ನೋದು ಅದು ಒಂಥರ ಕಾಯಿಲೆ ಕೂಡ. ಇತ್ತೀಚೆಗೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಯುವಜನತೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗೆ ಶರಣಾಗತರಾಗ್ಬಿಟ್ಟಿದ್ದೀವಿ ನಾವು. ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಅದು ಮೊಬೈಲ್ ಬರೋ ಆ್ಯಪ್ಗಳು, ಗೇಮ್ಸ್ ಆ್ಯಪ್ ಇರ್ಬೋದು, ಬೇರೆ ಥರದಲ್ಲಿರ್ಬೋದು, ಯೂಟ್ಯೂಬ್ ಇರ್ಬೋದು. ಮೋಸ್ಟ್ ಆಫ್ ದಿ ತಾವು ಬಹುಶಃ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರ, ಮೋಸ್ಟ್ ಆಫ್ ದಿ ಯೂಟ್ಯೂಬಲ್ಲಿ ಬರೋ ಚಾನಲ್ಗಳು ಎಲ್ಲ ಸುಮಾರೆಲ್ಲ ಫೇಕ್ ವೀಡಿಯೋಸ್ ಇರ್ತವೆ. ತಾವು ಇದನ್ನು ಎಚ್ಚರಿಕೆಯಿಂದ ನೋಡಬೇಕು. ನಾನು ಈ ಒಂದು ದೃಶ್ಯ ಮಾಧ್ಯಮದ ಮೂಲಕ ತಮ್ಮನ್ನು ಕೇಳ್ಕೊಳ್ಳೋದೇನು ಅಂದರೆ, ಯೂಟ್ಯೂಬಲ್ಲಿ ಬರೋದು ಎಲ್ಲ ವಿಚಾರಗಳು ಸತ್ಯ ಅಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೆಚ್ಚಿನ ನಮ್ಮ ಮನೆಯಲ್ಲಿರೋ ಗೃಹಿಣಿಯರು ಈಗ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹೆಚ್ಚಿನ ನಮ್ಮ ಯುವಜನತೆ ಆ ಯೂಟ್ಯೂಬ್ ಅಥವಾ ಬೇರೆ ಚಾನಲ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಚಾನಲ್ಗಳಲ್ಲೂ ಯಾರೋ ಫೀಡ್ ಮಾಡ್ತಾರೆ, ಯಾರೋ ಆಗ್ತಾರೆ. ಅದರಲ್ಲಿ 100ಕ್ಕೆ ಒಂದು 50-60% ಅಷ್ಟೇ ಸತ್ಯ ಇರುತ್ತೆ, ಇನ್ನೊಂದು 30-40% ಮಿಥ್ಯ ಇರುತ್ತೆ. ದಯಮಾಡಿ ಯೂಟ್ಯೂಬ್ ಚಾನಲ್ನ ಬರೀ ಎಜುಕೇಷನ್ ಪರ್ಪಸ್ ಅಂಥದ್ದಿದ್ದರೆ ಮಾತ್ರ ನಂಬಿ.
ಅದರಲ್ಲಿ ಆರೋಗ್ಯದ ಕೆಲವು ಟಿಪ್ಸ್ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಸಣ್ಣ ಆಗೋದು ಹೆಂಗೆ, 3 ದಿವಸದಲ್ಲಿ 30 ಕೆ ಜಿ ಕಳ್ಕೊಳ್ಳೋದು ಹೆಂಗೆ, ಅಥವಾ 1 ತಿಂಗಳಲ್ಲಿ 5 ಕೆ ಜಿ ಕಳ್ಕೊಳ್ಳೋದು ಹೆಂಗೆ, ಇವೆಲ್ಲ ಫೇಕ್ ಟಿಪ್ಸ್. ದಯಮಾಡಿ ತಾವೆಲ್ಲ ಯೂಟ್ಯೂಬ್ ನೋಡ್ತಾ ಇರ್ತೀರ, ಒಳ್ಳೆಯದು ಯಾವುದು ಅನ್ನೋದನ್ನು ನೀವೇ ಆರಿಸ್ಕೊಂಡು ನೋಡಬೇಕು. ಫೇಕ್ ಇದಕ್ಕೆ ವಿಚಾರಗಳಿಗೆ ಜಾಸ್ತಿ ಕೊಡಬಾರ್ದು. ಯಾಕೆ ಇಷ್ಟೆಲ್ಲ ಹೇಳಕ್ಕೆ ಬಂದೆ ನಾನು ಅಂದರೆ, ನಿದ್ರಾಹೀನತೆಗೆ ಅದೊಂಥರ ಈ ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಥವಾ ವಾಟ್ಸಾಪ್ ನಿಮ್ಗೊಂಥರ ಸುಳಿ ಇದ್ದಂಗೆ. ಅದು ನಿಮ್ಮನ್ನು ಎಳ್ಕೊಂಡು ಹೊಟ್ಟೋಗ್ತವೆ. ರಾತ್ರಿ 2 ಗಂಟೆ ಆದರೂ ನಿಮ್ಮನ್ನು ಈಚೆಗೆ ಬರೋಕ್ಕೆ ಬಿಡಲ್ಲ ಅದು. ಸೊ ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಸಿನ ಮೇಲೆ ತಾವೇ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಕು. ಇವೆಲ್ಲ ಯಾಕೆ ಸರ್ ಇಷ್ಟೊಂದು ಉದ್ದೇಶ ನಾವು ಹೇಳ್ತಾ ಇದ್ದೀವಿ? ಇವೆಲ್ಲ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಆರೋಗ್ಯದ ಮೇಲೆ ಅಥವಾ ನಿಮ್ಮ ಹಾರ್ಟ್ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ. ಇದರಿಂದ ಮುಂದೆ ನಿಮಗೆ ಸ್ಟ್ರೆಸ್ ಆಗಿ ಸ್ಟ್ರೆಸ್ಸಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ತಾವು ತುತ್ತಾಗ್ತಾ ಇರ್ತೀರ. ಸೊ ಓವರಾಲ್ ನಾನು ಏನು ಹೇಳೋಕ್ಕಪ್ಪ ಇಚ್ಛೆ ಪಡ್ತೀನಿ ಅಂದರೆ, ವಿದ್ಯಾರ್ಥಿಗಳು ಒಳ್ಳೆ ಜೀವನ ಶೈಲಿನ ರೂಢಿಸ್ಕೋಬೇಕು, ಉತ್ತಮವಾಗಿ ವ್ಯಾಸಂಗದ ಕಡೆ ಗಮನ ಕೊಡಬೇಕು. ಬೇರೆ ಯಾವುದೇ ರೀತಿ ಅನ್ನೆಸೆಸರಿ ಅಥವಾ ಮದ್ಯವ್ಯಸನ, ಮಾದಕ ಅಥವಾ ಧೂಮಪಾನ, ಮದ್ಯಪಾನ ಇವ್ಯಾವುದಕ್ಕೂ ಕೂಡ ಗಮನ ಕೊಡದೆ ತಮ್ಮ ವಿದ್ಯಾರ್ಥಿ ಜೀವನವನ್ನು ಒಂದು ಆರೋಗ್ಯಕರ ದೃಷ್ಟಿನಲ್ಲಿ ಚೆನ್ನಾಗಿ ಮಾಡಿಕೊಂಡು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಏನು ಮಾಡಬೇಕು ಅದನ್ನು ತಾವು ಮಾಡಿದರೆ, ನಮ್ಮ ಮುಂದೊಂದು ದಿನ ಈಗೇನು ಆರ್ಥಿಕತೆಯಲ್ಲಿ ಭಾರತ ಈಗ 4ನೇ ಸ್ಥಾನದಲ್ಲಿದೆ, ಮುಂದೊಂದು ದಿನ ಅದು 2ನೇ ಸ್ಥಾನನೋ 3ನೇ ಸ್ಥಾನಕ್ಕೆ ಬರಬಹುದು ನಿಮ್ಮೆಲ್ಲರ ಒಂದು ಸಹಯೋಗದೊಂದಿಗೆ ಅಥವಾ ಸಹಾಯದೊಂದಿಗೆ ಅಥವಾ ತಮ್ಮ ಒಂದು ಕೋಆಪ್ರೇಷನ್ನಿಂದ. ಸೊ ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ತಮ್ಮ ಮನೆ ಬಾಗಿಲಿಗೆ ಡಿಗ್ರಿ ಕೊಡೋಕ್ಕೆ, ತಮ್ಮ ಮನೆ ಬಾಗಿಲಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ, ಒಬ್ಬ ಗೃಹಿಣಿ ಮನೆಯಲ್ಲಿ ಅಥವಾ ಊರಿನಲ್ಲಿ ಅಥವಾ ಹಳ್ಳಿನಲ್ಲಿ ಕೆಲಸ ಮಾಡ್ತಿರೋಳು ಕೂಡ ಅಥವಾ ವ್ಯವಸಾಯ ಮಾಡ್ತಿರೋನು ಕೂಡ ನಾನು ಓದಬೇಕಾಗಿತ್ತು, ನಾನು ಓದಲಿಲ್ಲ ಅನ್ನೋದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ. ಈ ಅವಕಾಶನ ತಾವು ಸದುಪಯೋಗ ಪಡಿಸ್ಕೊಂಡು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಈ ಪ್ಲ್ಯಾಟ್ಫಾರ್ಮು ಒಂದು ನಾಂದಿಯಾಗಿ ಆಗಬೇಕು. ಸೊ ದಟ್ ನಿಮ್ಮ ಕುಟುಂಬ ಅಥವಾ ನಿಮ್ಮ ಸಮಾಜ ಅಥವಾ ನಿಮ್ಮ ಒಂದು ಇದಕ್ಕೆ ಭವಿಷ್ಯಕ್ಕೆ ಅದೊಂದು ಅಡಿಗಲ್ಲಾಗಿ ಇಟ್ಕೊಂಡು ತಾವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದನ್ನು ಬಳಸ್ಕೊಂಡು ಒಂದು ಏನು ಶಿಕ್ಷಣ ಕ್ರಾಂತಿ ಮಾಡ್ತಾ ಇರೋ ನಮ್ಮ ಓಪನ್ ಯೂನಿವರ್ಸಿಟಿ ಅವ್ರನ್ನ ಕೊಡ್ತಾ ಇರೋ ಸರ್ಕಾರ ಅಂದರೆ ಅರ್ಥಾತ್ ಸರ್ಕಾರ ಕೊಡ್ತಿರೋ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಒಂದು ಸದೃಢ ಭಾರತವನ್ನು ಕಟ್ಟಲಿಕ್ಕೆ ತಾವೆಲ್ಲ ಸಹಾಯ ಮಾಡ್ತೀರಾ ಅಂತ ನಂಬಿದ್ದೇನೆ. ಜೊತೆಗೆ ಆರೋಗ್ಯನೂ ಕೂಡ, ಏಕೆಂದರೆ ಆರೋಗ್ಯನೂ ಕೂಡ ಈಕ್ವಲಿ ಇಂಪಾರ್ಟೆಂಟು. ತಾವು ಅದಕ್ಕೆಲ್ಲ ಸಹಕಾರ ನೀಡ್ತೀರಾ ಅಂತ ನಂಬಿ ನನ್ನ ಮಾತನ್ನು ಮುಗಿಸ್ತೀನಿ.